ಅವರೇ, ಈ ಸಮಯ ಸರಿ ಇಲ್ಲ ಅಂದಾಗ ಬರೋದು ನಮ್ಮ ಕುಟುಂಬಸ್ಥರೇ, ನನ್ನ ಅಕ್ಕ ತಂಗಿಯರು, ನನ್ನ ಅಣ್ಣ ತಮ್ಮಂದಿರೇ. ಇಲ್ಲಿ ತನಕ ಎಷ್ಟೋ ವಿಚಾರಗಳಲ್ಲಿ ನಾವು ನೋಡಿದ್ದೀವಿ. ಬಟ್ ನಿಮ್ಮ ಕೇಸಲ್ಲಿ ಉಲ್ಟಾ ಆಯಿತು. ಬಟ್ ಜೈಲಿಗೆ ಹೋದಾಗ ನಿಮ್ಮ ತಂಗಿನ ಬಿಡಿಸ್ಕೊಂಡು ಬಂದಿದ್ದು ಅಂತಲೂ ನೀವು ಹೇಳಿದ್ರಿ. ಹೌದು ಮೇಡಮ್. ಈಗ ಸಡನ್ ಆಗಿ ಏನಾಯ್ತು? ಯಾಕೆ ನಿಮ್ಮ ಮೇಲೆ ಕೋಪ ಏನು? ಏನೋ ಗೊತ್ತಿಲ್ಲ ಮೇಡಮ್, ಅವಳಿಗೆ ಕೋಪ ಇದೆ. ಆಮೇಲೆ ನಾನು ನೋಡಿ ನಗಿತಾಳೆ ಡೈಲಿ. ಕೋಪನೂ ಇದೆ ಅವಳಿಗೆ, ನಾನು ನೋಡಿ ನಗಿತಾಳೆ. ಏನಂತ ಗೊತ್ತಿಲ್ಲ, ಜಗಳನೂ ಇಲ್ಲ, ಏನೂ ಇಲ್ಲ. ಜಸ್ಟ್ ಒಂದು ಸ್ವಲ್ಪ ಹೆಂಗ್ ನೆನಪಿಸ್ಕೊಳ್ತೀರಾ ನಿಮ್ಮ ಅಕ್ಕ ತಂಗಿರ್ನ? ಯಾವ್ಯಾವ ವಿಚಾರದಲ್ಲಿ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ ನಿಮಗೆ? ಮೇಡಮ್, ನಾನು ಜೈಲಿಗೆ ಹೋಗಿ ದಿವಸ ಫಸ್ಟ್ ಡೇನೇ, ನಾನು ಹೋಗೋ ದಿವಸನೇ ನಾನು ಕಾಲ್ ಮಾಡಿದೆ ಅಲ್ಲೇ ನನ್ನ ತಂಗಿಗೆ, ಬೆಳಗ್ಗೆ ಬಂದು ನಾನು ನೋಡಲೇಬೇಕು ಅಂತ. ಆದರೆ ಡೈಲಿ ಬರೋರು ಮೇಡಮ್, ನಾನು ನೋಡಿ ನನ್ನ ತಂಗಿನೇ ಬಿಡಿಸ್ಕೊಬಂದಿರೋದು. ಇವಾಗೂ ಡೈಲಿ ನಾನು ನೋಡಿ ಬರೋಳು. ವಾರಕ್ಕೆ 2 ಎಂಟ್ರಿನೇ ಆಗ್ತಾಯಿದ್ದು. ಬಂದು ನಾನು ನೋಡೋಳು, ಎಲ್ಲ ಈಸ್ಕೊಟ್ಬಿಟ್ಟು ಬರೋಳು. ಆದರೆ ನನಗೆ ಬೈಲ್ ಆಯ್ತಣ ಅಂದ್ಲು. ಸರಿಯಮ್ಮ ಆಯಿತು ಅಂದೆ. ನನಗೆ ಶುಕ್ರವಾರ ಆಗಿದ್ದು, ಶನಿವಾರ ವೀಕೆಂಡ್ ಅಂದ್ಬಿಟ್ಟು ರಜಾ ಇತ್ತಂತೆ. ಇದು ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಸೋಮವಾರ ಶುರುಟಿ ಕಟ್ಬಿಟ್ಟು ಆಮೇಲೆ ಮಂಗಳವಾರ ಬೆಳಗ್ಗೆ ನನ್ನ ಕರ್ಕೊಂಬಂದ್ಲು. ನನ್ನ ತಂಗಿ, ನಮ್ಮ ಅಕ್ಕ ಎಲ್ಲ ನನ್ನ ಕರ್ಕೊಂಬಂದ್ರು ಮೇಡಮ್. ಮೇಯ್ನ್ ನನ್ನ ತಂಗಿನೇ ಮೇಡಮ್. ಇದಕ್ಕೆ ಕಾರಣಕ್ಕೆಲ್ಲ ನನ್ನ ತಂಗಿನೇ ಬಿಡಿಸ್ಕೊಂಬಂದಿರೋದು. ನಾನು ಹೆಂಗೆ ಧೈರ್ಯ ಹೇಳ್ತಾ ಇದ್ರು ನೀವು ಜೈಲಲ್ಲಿದ್ದಾಗ? ಎಲ್ಲ ಹೇಳ್ತಾ ಇದ್ಲಿ ಮೇಡಮ್, ಆರಾಮಾಗಿರೋ, ಚೆನ್ನಾಗಿರೋ, ಹೊಟ್ಟೆ ತುಂಬ ಊಟ ಮಾಡೋ. ಆದರೆ ಊಟ ನನಗೆ ಎಲ್ಲ ಸೇರ್ತಾ ಇರಲಿಲ್ಲ ಮೇಡಮ್ ಅಷ್ಟೊಂದು. ಯಾಕೆ ಸುಳ್ಳು ಹೇಳಬೇಕು, ಡೈಲಿ ನನ್ನ ತಂಗಿ ನೆನೆಸ್ಕೊತಾ ಇದ್ದಾರೆ. ಆದರೆ 5 ದಿವಸಕ್ಕೆ ಒಂದು STD ಬೂತ್ ಕೊಡೋರು ಅಲ್ಲಿ ಒಳಗಡೆ ಕಾಲ್ ಮಾಡೋಕ್ಕೆ. 5 ದಿವಸಕ್ಕೆ ಒಂದ್ಸಲಿ ಬರೀ 2 ನಿಮಿಷ ಕೊಡೋರು ಮೇಡಮ್, ಅಷ್ಟೇ ಮಾತಾಡ್ಸ್ಕೊಂಡು. ತುಂಬ ಕೋಪನಾ ನಿಮಗೆ? ದುಡುಕಿ ನಿರ್ಧಾರ, ಹೊಡೆಯೋದು ಬಡಿಯೋದು, ಸ್ವಲ್ಪ ಸಿಟ್ಟು ಬಂದರೆ ಕಂಟ್ರೋಲಿಗೆ ತಗೊಳ್ಳಲ್ವಾ? ತುಂಬ ಕೋಪ ಇದೆ ಮೇಡಮ್ ನನಗೆ. ಯಾಕಂದರೆ ಸುಳ್ಳು ಕೇಳಬೇಕು, ತುಂಬ ಕೋಪ ಇತ್ತು ಅವತ್ತು ನನಗೆ. ಹೋಗ್ಬಿಟ್ಟೆ ಮೇಡಮ್, ಅನ್ಎಕ್ಸ್ಪೆಕ್ಟೆಡ್ ಆಗೋಯ್ತಿದ್ದು. ನಾನೆಲ್ಲ ಮರ್ತ್ಬಿಟ್ಟು. ಅವಾಗ್ಲಿಂದಾನು ಸ್ವಲ್ಪ ಹೆವಿ ಕೋಪ, ಸ್ವಲ್ಪ ಸಿಟ್ಟು ಜಾಸ್ತಿ. ಮಕ್ಳಿಗೆ ಹೊಡಿತೀರಾ? ಇಲ್ಲ ಇಲ್ಲ ಮೇಡಮ್, ಪ್ರಾಣ ಮೇಡಮ್, ಪ್ರಾಣ ಅವನು. ಹೆಂಡತಿಗೆ ಮಾತ್ರ ಮೇಡಮ್, ಗಂಡ ಅಂತ ಅಂದ್ಮೇಲೆ ಜಗಳ ಬಂದೇ ಬರುತ್ತೆ ಮೇಡಮ್. ಜಗಳ ಬರೋದೋಗ್ಲಿ, ಹೊಡೆದಿದ್ದೀರಾ? ಯಾವಾಗಲೂ ಲೀಲಾ ಜಾಸ್ತಿ ಹೊಡಿತಾರ ನಿಮ್ಗೆ, ನೀವು ಜಾಸ್ತಿ ಹೊಡಿತೀರಾ? ಅವಳೆ ಮೇಡಮ್ ಹೊಡಿತಾಳೆ ಒಂದ್ಸಲಿ ಸುಮ್ಮನೆ. ಆದರೆ ನನ್ನ ಮಗ ಇದ್ದಾನೆ ನೋಡಿ ಮೇಡಮ್, ಅವ್ನು ಲಕ್ಷ್ಮಿ ಮೇಡಮ್. ಅವರು 3 ಜನನೂ ಅಷ್ಟೇ ಮೇಡಮ್. ಆದರೆ ನನ್ನ ಮಗ ದೊಡ್ಡವನಂತೂ ನಾನು ಬಿಟ್ಟೇ ಕೊಡಲ್ಲ ಮೇಡಮ್. ಇವಾಗ ಚೆನ್ನಾಗಿ ಸಾಕಿದ್ದೀನಿ ಮೇಡಮ್ 3 ಜನನೂ. ತುಂಬ ಖುಷಿ ಇದೆ ನನಗೆ. ಆದರೆ ಇವಳು ಚೆನ್ನಾಗಿ ಸಾಕಿದ್ದು. ಇವಾಗ ಸ್ವಲ್ಪ ಮಕ ಎಲ್ಲ ಒಳಗಡೆ ಹೋಗಿದೆ, ಆದರೆ ಇನ್ನೂ ಚೆನ್ನಾಗಿ ಆಯ್ತಾಳೆ. ಹ್ಞೂ ಮೇಡಮ್, ನನ್ನ ಹತ್ರ ಇರ್ಬೇಕಂದ್ರೆ ಚೆನ್ನಾಗಿ ಹೆಂಗಿದ್ಲು. ನೋಡಿ ಮೇಡಮ್, ಏನು ಇಲ್ಲ ಅವಳು ಬಾಡಿ ತಾಕತ್ತೇ ಇಲ್ಲ. ಇಲ್ಲ ಮೇಡಮ್, ನನ್ನ ಹತ್ರ ನಿಮ್ಮ ಹತ್ರ ಚಾನಲ್ ಬಂದಾಗ ಹೆಂಗಿದ್ಲು, ಇವಾಗ ಹೆಂಗಿದ್ದಾಳೆ ಎಲ್ಲ ನೋಡಿ ಮೇಡಮ್. ನೀವೇ ನೋಡಿ, ಕಣ್ಣಲ್ಲಿ ನೋಡಿ. ಗುಂಡು ಗುಂಡಕ್ಕೆ ಚೆನ್ನಾಗಿ ಸಾಕ್ತೀನಿ ಮೇಡಮ್. ಅವ್ರು ಒಂದೇ ಮಾತು ಮ್ಯಾಮ್ ಹೇಳೋದು, ಇವಾಗ ಅಮ್ಮವರೆಲ್ಲ ಅಲ್ಲೇ ಇದ್ದಾರೆ. ಅಮ್ಮವ್ರ ಮುಂದೆ ನೀನು ಚೆನ್ನಾಗಿರ್ಬೇಕು, ನಿನಗೇನಕ್ಕೂ ಕಮ್ಮಿ ಆಗಬಾರ್ದು. ಈಗಲೂ ಅದೇ ಮಾತು, ಆವಾಗೂ ಅದೇ ಮಾತು, ಇವಾಗಲೂ ಅದೇ ಮಾತು ಅವ್ರು ಹೇಳ್ತಿರೋದು. ನಿನಗೇನು ಕಮ್ಮಿ ಆಗಬಾರ್ದು, ನೀನು ನಿಮ್ಮ ಅಮ್ಮವ್ರ ಮುಂದೆ ಎಲ್ಲ ನೀನು ಚೆನ್ನಾಗಿರಬೇಕು, ನೀನು ಚೆನ್ನಾಗಿರಬೇಕು ಅಷ್ಟೇ. ನಿನ್ನನ್ನು ಮಾತ್ರ ಯಾವುದೇ ಕಾರಣಕ್ಕೂ ಕಮ್ಮಿ ಮಾಡಲ್ಲ, ಕಮ್ಮಿ ಮಾಡೋದು ಇಲ್ಲ. ನಿನ್ನನ್ನು ಚೆನ್ನಾಗಿ ಸಾಕ್ತೀನಿ ಅಂತ ಹೇಳಿ. ನೀವು ಬಾರಿ ಅದೃಷ್ಟ ಮಾಡಿದಿರ ಲೀಲಾ ಅವರೇ. ಅಂದ್ರೆ ಇವ್ರದ್ದು ಏನ್ ಗೊತ್ತಾ, ಕರಡಿ ಪ್ರೀತಿ ಅಂತಾರಲ್ಲ ಹಂಗೆ ಹೊರಟು ಪ್ರೀತಿ ಮಾತ್ರ ವಿಪರೀತ ಮಂಜು ಅವ್ರದ್ದು. ಬಟ್ ಅವರು ನನ್ನ ಬಂಗಾರಿ ಫ್ಲೇವರ್ ಅಂದಾಗ ಹೊರಗಡೆ ಹೆಂಗಾಗ್ತೈತಿ, ಈ ಮನುಷ್ಯ ಯಾಕೆ ಇಷ್ಟೊಂದು ವಿಪರೀತವಾಗಿ ಆಡ್ತಾರೆ, ಹಿಂಗೆ ಅನಿಸ್ತಾ ಇದ್ದಿದ್ದು ಮಂಜು ಅವರೇ. ಮಾತಿತ್ತೀರ್ ನನ್ನ ಫ್ಲೇವರ್ ಅದೆಲ್ಲ ನಿಮ್ಮ ಗಂಡ ಹೆಂಡತಿ ಇಬ್ರು ಇದ್ದಾಗ ಒಂಥರ ಚಂದ. ವಿಡಿಯೋ ಮಾಡೋರು ನನ್ನ ಫ್ಲೇವರು, ನನ್ನ ಬಂಗಾರಿ ಅನ್ನೋರು, ಯಾಕೆ ಈ ಮನುಷ್ಯ ಹಿಂಗೆಲ್ಲ ಮಾತಾಡ್ತಾರೆ ಅಂತ ಅನ್ಸೋದು. ಹೆಂಗೆ ಮಂಜು ಅವರೇ ನೀವು? ಏನಿಲ್ಲ ಮೇಡಮ್, ಯಾಕಂದರೆ ಹೊರಟು ಪ್ರೀತಿನಾ? ಕೂಡು ಪ್ರೀತಿ ಮೇಡಮ್, ಹೊರಟು ಪ್ರೀತಿ ಅಲ್ಲ, ನಾನು ಕೂಡು ಪ್ರೀತಿ ಆಗ್ಬಿಟ್ಟಿತ್ತು ಅವಳ ಮೇಲೆ. ನಾನು ಹೆಂಗೆ ಬಿಟ್ಟೋದ್ಲು, ಯಾರೋ ಮಾತು ಕೇಳ್ಕೊಂಡು ಹೋಗ್ಬಿಡಿ, ಬಂದೇ ಬರ್ತಾಳೆ ಅಂತ ಗ್ಯಾರಂಟಿ ಇತ್ತು ಮೇಡಮ್. ಹೆಂಗೆ ಗ್ಯಾರಂಟಿ ಇತ್ತು? ಅಷ್ಟೆಲ್ಲ ಇನ್ಸಿಡೆಂಟ್ ಆಗಿ ಜಗಳ ಮಾಡಿ ಕೋಪದಲ್ಲಿ ಅವ್ರು ಕೂಗಾಡ್ಬೇಕಾದ್ರೂ ನಿಮ್ಗೆ ನಂಬಿಕೆ ಇತ್ತ ಬರ್ತಾಳೆ ವಾಪಸ್ ಅಂತ? ನಂಬಿಕೆ ಇತ್ತು ಮೇಡಮ್, ಬಂದೇ ಬರ್ತಾಳೆ ಅಂತ ನನ್ನ ನಂಬಿಕೆನೂ ಇತ್ತು ಮೇಡಮ್. ಯಾಕೆ? ನನಗೋಸ್ಕರ ಇದ್ದವ್ರು, ನನ್ನ ಮಕ್ಕಳಿಗೋಸ್ಕರ ಬಂದೇ ಬರ್ತಾಳೆ ನನಗೆ ಗೊತ್ತು ಮೇಡಮ್. ಅವಳಿಗೆಲ್ಲ ಗೊತ್ತು ನನ್ನ ಬಗ್ಗೆ, ಹೆಂಗೆ ನಾನು ಯಾರು ಎಲ್ಲ ಗೊತ್ತು. ಯಾರು ನೀವು? ಅವಳು ಗೊತ್ತು ಮೇಡಮ್, ಅವಳನ್ನೇ ಕೇಳಿ ಮೇಡಮ್. ಅವಳು ಆಗ್ತದೆ ಸ್ಲಿಪ್ಪರ್ ಏನು, ಬಟ್ಟೆ ಏನು ಎಲ್ಲ ನನಗೆ ಗೊತ್ತು ಮೇಡಮ್. ಎಲ್ಲ ಕಾಸ್ಟ್ ನಾನು ದುಡಿಯೋದೇ ಕ್ಯಾಬು. ಆದರೆ ಕ್ಯಾಬ್ ಎಲ್ಲ ಇದೆ ಮೇಡಮ್, ಇವಾಗ ಏನು ಮಾರಿಲ್ಲ. ಆಟೋ ಬಗ್ಗೆ ಕೇಳ್ತೀನಿ ರೀ. ಆಟೋ ಮಾತ್ರ ಹೊಸ ಸವಾರಿ ತಗೊಬಿಟ್ಟಿದ್ದೀರಿ, ಅಂಬಾರಿ ತಗೊಂಡಿದ್ದೀರಿ. ಹೌದು ಮೇಡಮ್, ಅದು ಮಕ್ಳನ್ನೆಲ್ಲ ಹೆಂಡತಿನೆಲ್ಲ ಅದರಲ್ಲೇ ಕೂರಿಸ್ಕೊಂಡು ಹೋಗ್ತಾ ಇದ್ದೀರಿ. ಅದು ನಮ್ಮ ಮಾವನ ಮಗ ಮೇಡಮ್ ಕೊಡ್ಸಿರೋದು. ಅವ್ನು ಕೆಲ್ಕೆರೆಯಲ್ಲಿ ಇದ್ದಾನೆ, ನಮ್ಮ ಮಾವನ ಮಗ ಅದು ಕೊಡ್ಸಿರೋದು. ಅದೇನು ಸಾಲ ಗಾಡಿ ಅಲ್ಲ, ನಮ್ಮ ಮಾವನ ಮಗನೇ ಫುಲ್ ಕ್ಯಾಶ್ ಕೊಟ್ಟು ಕೊಡಿಸ್ತಾವೆ ನನಗೆ. ಸಾಲ ಏನಿಲ್ಲ. ಯಾಕೆ ಕ್ಯಾಬ್ ಬಿಟ್ರಾ? ಕ್ಯಾಬ್ ಇದೆ ಮೇಡಮ್, ಕ್ಯಾಬ್ 2 ಕ್ಯಾಬ್ ಇದೆ. ಆ 2 ಹೊಸದಿದೆ, ಒಂದು ಹಳೇದೊಂದು ಇದೆ ಮೇಡಮ್. ಹಳೇದು ನಮ್ಮ ಫ್ರೆಂಡ್ಗೆ ಕೊಟ್ಬಿಟ್ಟಿದ್ದೀನಿ ಮೇಡಮ್. ಮೊನ್ನೆ ವಿಜಯ್ ಸರ್ ಅವ್ರಿಗೆ ನಾನು ಕೊಟ್ಟೆ. ತೊಗೊಳ್ಳಿ ವಿಜಯ್ ಸರ್, ನೀವೇ ಇಟ್ಕೊಂಬಿಡಿ ಅಂತ ಕೊಟ್ಬಿಟ್ಟಿದ್ದೀನಿ ಅವ್ರಿಗೆ. ನೀವು ಏನೇನು ಹೆಸರು ಕರಿತೀರಾ, ಕರೀರಿ ಒಂದ್ಸಲ. ಏನಿದೆ ಫ್ಲೇವರು, ಬಂಗಾರಿ ಎರಡಿಗೂ ನಂಗೆ ನೆನಪಿದೆಪ್ಪ. ನೀವು ಇನ್ನೇನೇನು ಕರಿತೀರಿ? ಅಷ್ಟೇ ಮೇಡಮ್, ಲೀಲಾ ಅಂತ ಕರಿತೀನಿ, ಕುಳ್ಳಿ ಅಂತೀನಿ ಒಂದೊಂದ್ಸಲಿ. ನೀವೇ ಹೇಳಿ ಏನೇನು ಕರೀತಾರೆ ನಿಮಗೆ?
ಜಾಸ್ತಿ ಕುಳ್ಳಿ ಅಂತಾನೆ ಮ್ಯಾಮ್ ಕರೆಯೋದು. ಕುಳ್ಳಿ ಅಂತ ಕರೀತಾರೆ, ಚಿನ್ನಿ ಅಂತ ಕರೀತಾರೆ ಮ್ಯಾಮ್. ಚಿನ್ನಿ. ನೀವೇನಂತ ಕರಿತೀರಿ? ನಾನ್ರಿ ಅಂತ ಕರಿತೀನಿ. ಹೇಳ್ರಿ ಮಂಜು ಅವ್ರೆ, ಏನಂತ ಕರೀತಾರೆ? ಹಂಗೆ ಮೇಡಮ್, ಹಂಗೆ ಮೇಡಮ್ ಕರೆಯೋದು ಮೇಡಮ್. ಅವಳು ಯಾಕೆ ಸುಳ್ಳು ಹೇಳ್ಬೇಕು, ಹಂಗೆ ಕರಿತಾ ಇದ್ಲು, ಇವಾಗೂ ಹಂಗೆ ಕರಿತಾ ಇದ್ದಾಳೆ. ಅವಳ ಬಗ್ಗೆ ನಾನು ಸುಳ್ಳು ಹೇಳಲ್ಲ. ನಾನು ಫಸ್ಟ್ ಹೇಗಿದ್ದೀನೋ ಈಗಲೂ ಹಾಗೆ ಇದ್ದೀನಿ ಮ್ಯಾಮ್. ನಾನು ಅವ್ರ ಜೊತೆ ಫಸ್ಟ್ ಹೆಂಗಿದ್ವೋ ನಾವು ಈಗಲೂ ಹಾಗೆ ಇದ್ದೀವಿ. ನೀವೇನ್ ತಪ್ಪು ಮಾಡಿಲ್ಲ ರೀ, ಮಾಡ್ಬಾರ ತಪ್ಪಲ್ಲ ಅದು. ಹೌದು ಮ್ಯಾಮ್. ಅದನ್ನ ಆ ರೀತಿಯಾಗಿ ತೋರಿಸಿದ್ದು ಈ ಸೋಷಿಯಲ್ ಮೀಡಿಯಾದಲ್ಲಿ ಟ್ರಾಲ್ ಮಾಡೋರಷ್ಟೇ. ಹೌದೌದು. ನಮ್ಮ ಉದ್ದೇಶವು, ನಾನು ಅವತ್ತು ಹೇಳ್ತೀನಿ, ಈಗಲೂ ಸ್ಪಷ್ಟವಾಗಿ ಹೇಳ್ತೀನಿ, ಮಕ್ಕಳಿಗೆ ನೀವಿಬ್ರು ಒಟ್ಟಾಗಿ ನಿಂತ್ಕೋಬೇಕಿತ್ತು ಅಷ್ಟೇ. ಯಾಕಂದ್ರೆ ನಾನೊಬ್ಬ ತಾಯಿಯಾಗಿ ನನ್ಗೆ ಅದನ್ನ ನೋಡಕ್ ಆಗ್ತಾ ಇರಲಿಲ್ಲ, ಸಹಿಸ್ಕೊಳಕ್ ಆಗ್ತಾ ಇರಲಿಲ್ಲ. ಈಗ ನೀವು ಬಂದಿದ್ದೆ ಲೇಟು, ಈ ಪ್ರೋಗ್ರಾಮ್ ಮುಗಿಸ್ಕೊಂಡು ನನ್ನ ಮಗನ್ ನೋಡಕ್ಕೆ ಎಷ್ಟೊತ್ತಿಗೆ ಹೋಗ್ತೀನೋ ಅಂತ ನನ್ನ ಮನ್ಸು ಅಂಕ ಆಯ್ತಾ ಇರುತ್ತೆ. ಅದನ್ನ ನೋಡಿದಾಗ 3 ಜನ ಮಕ್ಳನ್ನ ಇಲ್ಲಿ ಕೂರಿಸ್ಕೊಂಡು ಹೆಂಗ್ ಹೋಗ್ಬಿಟ್ರು ಇವರು, ಯಾಕೆ ಹೋಗ್ತಾರೆ, ಅದೊಂಥರ ಕೋಪ ನನಗೆ ಅಷ್ಟೇ. ತಾಯಿ ಮೇಲಿನ ಪ್ರೀತಿ. ಅವತ್ತು ನಾನು ಆಂಕರ್ ಆಗಿ ನಿಮ್ಮ ಹತ್ರ ಮಾತಾಡ್ಲಿಲ್ಲ ಲೀಲಾ ಅವರೇ. ಹೇಳಿ ಸಂಧ್ಯಾ ಮೇಡಮ್, ಅಂತೂ ಇಂತೂ ಒಂದು ಮಾಡಿದಿರಿ. ನಿಮ್ಮನ್ನ ಸೋಷಿಯಲ್ ಮೀಡಿಯಾದಲ್ಲಿ ನೋಡುವಂತಹ ಸಂಧ್ಯಾ ಅವರೇ ಬೇರೆ, ನಾನು ಇಷ್ಟೊತ್ತು ನಿಮ್ಮ ಹತ್ರ ಮಾತಾಡಿದಾಗ ನಾನು ನೋಡ್ತಾ ಇರೋ ಸಂಧ್ಯಾ ಅವರೇ ಬೇರೆ. ಅದೇ ಯಾವಾಗೂ ಎಲ್ಲೋ ಕೂತ್ಕೊಂಡು ದೂರದಿಂದ ಜಡ್ಜ್ಮೆಂಟ್ ಮಾಡಬಾರ್ದು. ಹತ್ರ ಬಂದರೆ ಗೊತ್ತಾಗುತ್ತೆ ನಾವು ಏನು ಅಂತ ಹೇಳಿ. ನಮ್ಮಲ್ಲೂ ಒಂದು ಪ್ರೀತಿ ಇರುತ್ತೆ, ಕೇರಿಂಗ್ ಇರುತ್ತೆ, ಮನುಷ್ಯತ್ವ, ಮಾನವೀಯತೆ ಎಲ್ಲನೂ ಇರುತ್ತೆ. ಎಲ್ಲೋ ಕೂತ್ಕೊಂಡು ಜಡ್ಜ್ ಮಾಡ್ಬಿಡ್ತಾರೆ. ಬಿಕಾಸ್ ನಾನು ಅತಿ ಹೆಚ್ಚು ರೂಡಾಗಿ ಮಾತಾಡ್ತೀನಿ ಅಂತ ಅಂದ್ಕೊಳ್ತಾರೆ. ವಾಯ್ಸ್ ಜೋರಿರೋದೇ ಪ್ರಾಬ್ಲಮ್ ಆಗ್ತಿದೆ ನಿಮಗೆ ಅಂತ. ವಾಯ್ಸ್ ಅನ್ನೋದಕ್ಕಿಂತ ಸತ್ಯ ಮಾತಾಡ್ತೀನಲ್ಲ, ಸತ್ಯ ಅವತ್ತು ಕೈ ಅಲ್ವಾ. ಸುಳ್ಳು ಅವ್ನು ಹಂಗೆ ಹಿಂಗೆ ಬಿಡು, ಒಳ್ಳೆಯವನು ತುಂಬ ಅಂತ ಹೊಗಳ್ಬಿಟ್ರೆ ನನ್ನ ತುಂಬ ಹೊಗಳ್ತಾರೆ. ನಾನು ಇರೋದು ಇದ್ದಿದ್ದೇ ಹೇಳ್ತೀನಿ. ಅಲ್ಲಿ ಏನು ಅನ್ಯಾಯ ನಡೆಯುತ್ತೆ, ಏನು ತಪ್ಪಿದೆ ಅದನ್ನ ತಪ್ಪಂತಾನೆ ಹೇಳ್ತೀನಿ. ನಾನು ಅದನ್ನು ನನಗೆ ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ, ಇಲ್ಲ ಬೇರೆ ಯಾರನ್ನೂ ಅಪ್ರಿಷಿಯೇಟ್ ಮಾಡೋದಕ್ಕೆ ನಾನು ಇಲ್ಲ ಅದು ಸರಿ ಮಾಡಿದ್ದು ಅಂತ ನಾನು ಹೇಳೋದೇ ಇಲ್ಲ. ಆಮೇಲೆ ನಾನೇನಂದರೆ ನಾನು ಯಾರ ಸುದ್ದಿಗೂ ಹೋಗೋದಿಲ್ಲ ದಿವ್ಯಾ ಅವರೇ. ಬಟ್ ನಮ್ಮ ವಿಚಾರ ಸುಖ ಸುಮ್ಮನೆ ಒಂದು ಹೆಣ್ಣು ಅಂದರೆ ಫಸ್ಟ್ ಅವಳ ವ್ಯಕ್ತಿತ್ವದ ಬಗ್ಗೆ, ಕ್ಯಾರೆಕ್ಟರ್ ಬಗ್ಗೆ ನನಗೆ ಹೇಳಿದ್ನಲ್ಲ, ಯಾವ್ಯಾವ ಲೆವೆಲ್ಗೆ ತೇಜೋವಧೆ ಮಾಡಬೇಕು ಆ ಥರ ಎಲ್ಲ ತೇಜೋವಧೆ ಮಾಡಿಬಿಟ್ಟಿದ್ದಾರೆ. ಸ್ಟಿಲ್ ಐ ಆಮ್ ಸ್ಟ್ರಾಂಗ್. ಏನು ಅಂದರೆ ಐ ನೋ ದ ಟ್ರೂತ್. ನಾನು ಚೆನ್ನಾಗೇ ಇದ್ದೀನಿ, ಕರೆಕ್ಟಾಗೇ ಇದ್ದೀನಿ. ಯಾರೋ ಅಲ್ಲಿ ಮಾತಾಡೋದು ಬೇಡ. ನಿಮ್ಗೆ ಏನಾದರೂ ಸಮಸ್ಯೆ ಇತ್ತಾ, ಏನಾದರೂ ನನ್ನ ಬಗ್ಗೆ ತಿಳ್ಕೊಬೇಕಾ, ಮುಂದೆ ಬನ್ನಿ. ಮುಂದೆ ಬಂದರೆ ಜಸ್ಟ್ 5 ನಿಮಿಷದಲ್ಲಿ ನೆಕ್ಸ್ಟ್ ಅವ್ರು ನನ್ನ ಸ್ನೇಹಿತರಾಗಿರ್ತಾರೆ. ಒಳ್ಳೆ ಬಾಂಡಿಂಗ್ ಇರುತ್ತೆ. ಆ್ಯಂಡ್ ಮೋರ್ ಓವರ್ ನಾನು ಏನಂದರೆ ಯಾವುದೇ ಫ್ರೆಂಡ್ಶಿಪ್, ನಾನು ಲೀಲಾ ಅವ್ರಿಗೂ ಈ ಒಂದು ವಿಚಾರ ನಿಮ್ಮ ಚಾನಲ್ ಮೂಲಕ ಹೇಳ್ತೀನಿ. ಲೀಲಾ ಅವರಾಗಲಿ ಯಾರೇ ಆಗಲಿ, ಫ್ರೆಂಡ್ಶಿಪ್ ಆಗಲಿ ಯಾರೇ ಆಗಲಿ, ನಾವು ಎಲ್ಲಿ ಮಾತಾಡ್ತಿರೋ ಕಾಫಿನೋ ಟೀನೋ ಕುಡ್ದು ಅಲ್ಲೇ ಬಿಟ್ಟು ಬರಬೇಕು. ಅವ್ರನ್ನ ಕ್ಯಾರಿ ಆನ್ ಮಾಡ್ಕೊಂಡು ಬರಬಾರ್ದು ಮನೆ ತನಕ.